ಅಮೆರಿಕ ಒಂದು ಸ್ಫೋಟಕ ವಿಷಯವನ್ನ ಬಹಿರಂಗಪಡಿಸಿದೆ. ಲಾರೆನ್ಸ್ ಬಿಷ್ಣೋಯ್, ಭಗವಾನ್ ಪುರಿಯಾ ಮತ್ತೆ ರವೀಂದ್ರ ಠಾಂಡಾ ಈ ಗ್ಯಾಂಗ್ಗಳ ಮಂದಿ ಅಮೆರಿಕ, ಕೆನಡಾ, ಯುರೋಪ್ನಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿವೆ ಅಂತ ಹೇಳಿದೆ. ಭಾರತೀಯ ನೆಲದಿಂದ ಟಾರ್ಗೆಟ್ ಕಿಲ್ಲಿಂಗ್, ರಾಜಕೀಯ ಹತ್ಯೆ, ಅಪಹರಣ, ಸುಲಿಗೆ ಮತ್ತೆ ಮಾದಕ ವಸ್ತುಗಳ ಜಾಲಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಅಮೆರಿಕದ FBI ಹೇಳಿದೆ. ಲಾರೆನ್ಸ್ ಬಿಷ್ಣೋಯ್ ಮತ್ತೆ ಭಗವಾನ್ ಪುರಿಯಾ ಅವರನ್ನ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇಬ್ರು ಕ್ರಮವಾಗಿ ಗುಜರಾತ್ ಮತ್ತೆ ಅಸ್ಸಾಂ ಜೈಲುಗಳಲ್ಲಿ ಬಂಧನದಲ್ಲಿದ್ದಾರೆ. ಆದ್ರೆ ಅವರ ಗ್ಯಾಂಗ್ನ ಅಂತಾರಾಷ್ಟ್ರೀಯ ಚಟುವಟಿಕೆಗಳನ್ನ FBI ಬಯಲಿಗೆ ಎಳೆದಿದೆ. ಕೆನಡಾ ಮತ್ತೆ ಯುರೋಪ್ ಸಹಾಯದಿಂದ ಹಲವಾರು ದೇಶಗಳಲ್ಲಿ ಆಪರೇಷನ್ ಹಾರ್ಡ್ ಬಾಲ್ ಅನ್ನುವಂತಹ ಕಾರ್ಯಾಚರಣೆಯನ್ನ FBI ನಡೆಸಿದೆ. 3 ಖಂಡಗಳ ತನಿಖಾ ಸಂಸ್ಥೆಗಳು ಜಂಟಿಯಾಗಿ ಈ 3 ಗ್ಯಾಂಗ್ಗಳ 24 ಜನರನ್ನ ಅರೆಸ್ಟ್ ಮಾಡಿವೆ. ಈ ಅಪರಾಧಿಗಳಲ್ಲಿ 11 ಜನರನ್ನ US ನಲ್ಲಿನೇ ಅರೆಸ್ಟ್ ಮಾಡಲಾಗಿದೆ. ಆಪರೇಷನ್ ಹಾರ್ಡ್ ಬಾಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪ್ರಧಾನಿ ಮೋದಿ, ವಿದೇಶಾಂಗ ಸಚಿವ ಜೈಶಂಕರ್, ಗೃಹ ಸಚಿವ ಅಮಿತ್ ಶಾ ಮತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತನಕ ಕೂಡ ಬರ್ತವೆ. ಈ ಬಂಧನಗಳು ಕೆನಡಾದ ಪ್ರಜೆ ಹರ್ದೀಪ್ ಸಿಂಗ್ ನಿಜ್ಜರ್ ಅವರ ಹತ್ಯೆ ಮತ್ತೆ ನ್ಯೂಯಾರ್ಕ್ನಲ್ಲಿ ಪನ್ನು ಅವರ ಕೊಲೆಗೆ ಯತ್ನಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಿವೆ. ಕೆನಡಾ ಮತ್ತೆ ಅಮೆರಿಕ ಭಾರತೀಯ ಗುಪ್ತಚರ ಏಜೆಂಟ್ಗಳ ಸಂಬಂಧ ಈ ಪ್ರಕರಣಗಳಲ್ಲಿ ಇರೋದನ್ನ ಉಲ್ಲೇಖ ಮಾಡಿದೆ. ಸರ್ಕಾರದ ಕೈವಾಡದ ಬಗ್ಗೆ ಆರೋಪ ಮಾಡಿವೆ. ಪನ್ನು ಹತ್ಯೆ ಯತ್ನದ ತನಿಖೆಯಲ್ಲಿ ಅಮೆರಿಕ ಇನ್ನೂ ಆಸಕ್ತಿಯನ್ನ ಹೊಂದಿದೆ ಅನ್ನೋದು ಸ್ಪಷ್ಟ ಆಗಿದೆ. ನಿಜ್ಜರ್ ಹತ್ಯೆಯ ಹಿಂದೆ ಯಾರಿದ್ದಾರೆ ಅಂತ ತಿಳಿಯೋದಿಕ್ಕೆ ಅದು ಬಯಸುತ್ತೆ. ಈ 2 ಪ್ರಕರಣಗಳಲ್ಲಿ ಲಾರೆನ್ಸ್ ಬಿಷ್ಣೋಯ್ನನ್ನ ವಶಕ್ಕೆ ಪಡಿಬೇಕು ಅನ್ನೋದು ಅಮೆರಿಕ ಒತ್ತಾಯ ಮಾಡಿದೆ. ವಿದೇಶಿ ನೆಲದಲ್ಲಿ ಕೊಲ್ಲುವಂತ ಈ ಪದ್ಧತಿಯನ್ನ ಉತ್ಸಾಹಿ ತಜ್ಞರು ಸೂಪರ್ ಪವರ್ ಆಗುವಂತ ಸಂಕೇತ ಅಂತ ವಿವರಿಸಿದ್ದಾರೆ. ಆದ್ರೆ ವಿಷಯ ಬೇರೆನೆ ಕಾಣ್ತಾ ಇದೆ. ಅಮೆರಿಕಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಪೂರೈಸ್ತಾ ಇದ್ದಂತಹ ಭಾರತ ಅಮೆರಿಕಕ್ಕೆ ಅಪರಾಧಿಗಳನ್ನ ಕೂಡ ಕಳಿಸ್ತಾ ಇದೆ ಅನ್ನುವಂಥ ಒಂದು ದೋಷಣೆ ಬರ್ತಾ ಇದೆ. ಇದೆಲ್ಲವೂ ಭಾರತೀಯ ಜೈಲುಗಳಲ್ಲಿ ಬಂಧಿತರಾಗಿರುವಂತಹ ಗ್ಯಾಂಗ್ಸ್ಟರ್ಗಳ ಪಾತ್ರದಿಂದ ನಡೀತಾ ಇದೆ. ಪ್ರಪಂಚದಾದ್ಯಂತ ವಾಸಿಸುವಂತಹ ಭಾರತೀಯರು ತೀವ್ರ ಆಘಾತ ಪಡುವಂತಹ ಸಂಗತಿ ಇದಾಗಿದೆ. ಬಿಷ್ಣೋಯ್ ಮತ್ತೆ ಭಗವಾನ್ ಪುರಿಯಾ ಗ್ಯಾಂಗ್ಗಳನ್ನ ನಿಯಂತ್ರಿಸುವಲ್ಲಿ ಭಾರತೀಯ ಸರ್ಕಾರಿ ಸಂಸ್ಥೆಗಳು US ಮತ್ತೆ ಯುರೋಪ್ಗಿಂತನೂ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿತ್ತು. ಆದ್ರೆ ಭಾರತದ ಪೊಲೀಸ್ ವ್ಯವಸ್ಥೆಯಲ್ಲಿನ ನ್ಯೂನ್ಯತೆಗಳು ಇಡೀ ಪ್ರಪಂಚದ ಮುಂದೆ ಈಗ ಬಹಿರಂಗಗೊಂಡಿವೆ. ಭಾರತೀಯ ಜೈಲುಗಳಲ್ಲಿ ಬಂಧಿತರಾಗಿರುವಂತಹ ಗ್ಯಾಂಗ್ಸ್ಟರ್ಗಳು ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡೋ ಮೂಲಕ ತಮ್ಮ ಜಾಲಗಳನ್ನ ನಡೆಸ್ತಾ ಇದ್ದಾರೆ ಅಂತ FBI ಸ್ಪಷ್ಟವಾಗಿ ಹೇಳಿದೆ. ಭಾರತದ ನೆಲದಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ 3 ಅಂತಾರಾಷ್ಟ್ರೀಯ ಗ್ಯಾಂಗ್ಗಳ ಜನರನ್ನ ಅಮೆರಿಕ ಅರೆಸ್ಟ್ ಮಾಡಿದ್ರೆ ಸಹಜವಾಗಿ ಭಾರತದ ಪೊಲೀಸ್ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಹೇಳ್ತವೆ. ಒಂದು ದೇಶದ ಖ್ಯಾತಿ ಅದರ ಸಂಸ್ಥೆಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಅದು ಅಧಿಕಾರಿಗಳ ವೃತ್ತಿಪರ ಶ್ರೇಷ್ಠತೆ ಮತ್ತೆ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ಆದ್ರೆ ಈಗ FBI ಬಹಿರಂಗಪಡಿಸಿರುವಂತಹ ಒಂದು ವಿಷಯ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದಿದೆ ಅಂತ ತೋರಿಸುತ್ತೆ. ಭಾರತೀಯ ಪೊಲೀಸರು ಮಾಡಬೇಕಾದಂತಹ ಕೆಲಸವನ್ನ ಅಮೆರಿಕ, ಯುರೋಪ್ ಮತ್ತೆ ಕೆನಡಾದ ಏಜೆನ್ಸಿಗಳು ನಿರ್ವಹಿಸಿದಾಗಿದೆ. ಸಬರಮತಿ ಜೈಲಿನಲ್ಲಿರುವಂತಹ ಬಿಷ್ಣೋಯ್ ಪ್ರಪಂಚದಾದ್ಯಂತ ವಿವಿಧ ದೇಶಗಳಲ್ಲಿ ಹೇಗೆ ತನ್ನ ಜಾಲವನ್ನ ನಿರ್ವಹಿಸ್ತಾ ಇದ್ದಾನೆ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಜೈಲಿನಲ್ಲಿ ಬಿಷ್ಣೋಯ್ಗೆ ಫೋನ್ಗಳು ಮತ್ತೆ ಇತರ ಇಂಟರ್ನೆಟ್ ಉಪಕರಣಗಳನ್ನ ಪೂರೈಸಲಾಗ್ತಾ ಇದೆ ಅಂತ FBI ಹೇಳಿದೆ. ಇದು ಹೇಗೆ ಸಾಧ್ಯ? ಜೈಲಿನೊಳಗಿಂದಾನೆ ಆತ ರಾಜಕೀಯ ಕೊಲೆಗಳು, ಅಪಹರಣಗಳು ಮತ್ತೆ ಸುಲಿಗೆಗೆ ಆದೇಶ ಕೊಡ್ತಾನೆ. ಲಾರೆನ್ಸ್ ಬಿಷ್ಣೋಯ್ನನ್ನ ಸೆಪ್ಟೆಂಬರ್ 2025ರಲ್ಲಿ ಕೆನಡಾ ಸರ್ಕಾರ ಭಯೋತ್ಪಾದಕ ಅಂತ ಹೆಸರಿಸಿದೆ ಅಂತ FBI ಹೇಳಿದೆ. ಅಮಿತ್ ಶಾ ಜೈಲಿನಲ್ಲಿ ಬಿಷ್ಣೋಯ್ಗೆ VIP ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅಂತ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರು ಆರೋಪ ಮಾಡಿದ್ದಾರೆ. ನಮ್ಮ ಜೈಲ್ಗಳಿಂದ ಯಾವುದೇ ಜಾಲ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದನ್ನ ಭಾರತ ಸರ್ಕಾರ ನಿರಾಕರಿಸೋದಿಕ್ಕೆ ಸಾಧ್ಯ ಇದೆಯಾ? ಗೃಹ ಸಚಿವ ಅಮಿತ್ ಶಾ ಅವರನ್ನ ಈ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ? ಅಸ್ಸಾಂ ಜೈಲಿನಲ್ಲಿರುವಂತಹ ಜಗ್ಗು ಭಗವಾನ್ ಪುರಿಯಾ ಈ ದೇಶದ ಸರ್ಕಾರದ ನಡಿಯಲ್ಲೇನೆ ಅಮೆರಿಕ, ಕೆನಡಾ ಮತ್ತೆ ಪಾಕಿಸ್ತಾನದಲ್ಲಿ ಜಾಲವನ್ನ ಅದು ಹೇಗೆ ನಿರ್ವಹಿಸ್ತಾ ಇದ್ದಾನೆ? ಭಗವಾನ್ ಪುರಿಯಾ ಗ್ಯಾಂಗ್ ಪ್ರಪಂಚದಾದ್ಯಂತ ವಿವಿಧ ದೇಶಗಳಲ್ಲಿ 1000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿದೆ ಅಂತ FBI ವರದಿ ಮಾಡಿದೆ. ಈ ಕಾರ್ಯಕರ್ತರು US, ಕೆನಡಾ, ಬ್ರಿಟನ್, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ನಲ್ಲಿದ್ದಾರೆ. 100 ಕಾರ್ಯಕರ್ತರು US ನಲ್ಲಿ ಸಕ್ರಿಯರಾಗಿದ್ದಾರೆ. ಅವರು ಯುರೋಪ್ನಲ್ಲಿಯೂ ಕೂಡ ದೊಡ್ಡ ಜಾಲವನ್ನ ಹೊಂದಿದ್ದಾರೆ. ಜಗ್ಗು ಭಗವಾನ್ ಪುರಿಯಾ ಜೈಲಿನಲ್ಲಿದ್ದಾಗಲೂ ಕೂಡ ತನ್ನ ಸಾಮ್ರಾಜ್ಯವನ್ನ ನಡೆಸ್ತಾ ಇದ್ದಾನೆ. ಇದು ಹೇಮಂತ್ ಬಿಸ್ವಾ ಶರ್ಮಾ ಅವರ ಸರ್ಕಾರ ಮತ್ತೆ ಅಸ್ಸಾಂ ಪೊಲೀಸರ ಬಹುದೊಡ್ಡ ವೈಫಲ್ಯ ಅಲ್ವಾ? ಈ ಭಗವಾನ್ ಪುರಿಯಾ ಗಾಯಕ ಸಿಧು ಮೂಸೇವಾಲಾ ಹತ್ಯೆಯ ಪ್ರಮುಖ ಆರೋಪಿ ಬಿಷ್ಣೋಯ್ನ ದೀರ್ಘಕಾಲದ ಸಹಚರನಾಗಿದ್ದ. ಆದ್ರೆ ಫೆಬ್ರವರಿ 2023ರಲ್ಲಿ ಜೈಲಿನಲ್ಲಿ ಇಬ್ಬರ ನಡುವೆ ಒಂದು ಗ್ಯಾಂಗ್ ವಾರ್ ಭುಗಿಲೆದ್ದಿತ್ತು. ಗುರುದಾಸ್ಪುರದ ನಿವಾಸಿ ಜಗ್ಗು ಭಗವಾನ್ ಪುರಿಯಾ ವಿರುದ್ಧ 130ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಮುಂದಿನ ಕೆಲ ವಾರಗಳಲ್ಲಿ ಅಮೆರಿಕ ಈ ಗ್ಯಾಂಗ್ ನಾಯಕರನ್ನ ಭಾರತೀಯ ಜೈಲುಗಳಿಂದ ತನ್ನ ಸ್ವಂತ ಜೈಲುಗಳಿಗೆ ಒಯ್ಯೋದಾಗಿ ಹೇಳ್ತಾ ಇದೆ. 2023ರಲ್ಲಿನೇ ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಅವರನ್ನ ಕೊಲೆ ಮಾಡಲಾಯಿತು. ಇದು ಭಾರತ ಮತ್ತೆ ಕೆನಡಾ ನಡುವಿನ ಸಂಬಂಧ ಹದಗೆಡೋದಕ್ಕೆ ಕಾರಣ ಆಯಿತು.
ಅದೇ ವರ್ಷ ನ್ಯೂಯಾರ್ಕ್ನಲ್ಲಿ ಗುರು ಪತ್ವಂತ್ ಸಿಂಗ್ ಪನ್ನು ಅವರನ್ನ ಕೂಡ ಹತ್ಯೆಗೆ ಯತ್ನ ನಡೆಯಿತು. ಹಾಗಾದ್ರೆ ಈ 3 ವರ್ಷಗಳಲ್ಲಿ ಭಾರತ ಸರ್ಕಾರ ಏನ್ ಮಾಡಿದೆ? ಪನ್ನು ಪ್ರಕರಣದಲ್ಲಿ ಭಾರತ ಸರ್ಕಾರದೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಉದ್ಯಮಿ ನಿಖಿಲ್ ಗುಪ್ತಾ ಹೆಸರು ಕೂಡ ಇದೆ. ಪನ್ನು ಹತ್ಯೆ ಮಾಡೋದಕ್ಕೆ ಬಾಡಿಗೆ ಹಂತಕನಿಗೆ ಭಾರತೀಯ ಗುಪ್ತಚರ ಅಧಿಕಾರಿ ವಿಕಾಸ್ ಯಾದವ್ ಹಣ ನೀಡಿರುವುದಾಗಿ ಅಮೆರಿಕ ಆರೋಪ ಮಾಡಿದೆ. ವಿಕಾಸ್ ಯಾದವ್ ಅವರನ್ನ ಡಿಸೆಂಬರ್ 2023ರಲ್ಲಿ ಭಾರತೀಯ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದ್ರೆ ಏಪ್ರಿಲ್ 2024ರಲ್ಲಿ ಅವರಿಗೆ ಜಾಮೀನನ್ನ ನೀಡಲಾಯಿತು. ಅವ್ರ ಪ್ರಕರಣ ಇನ್ನೂ ವಿಚಾರಣೆಯಲ್ಲಿದೆ ಅಂತ ಹೇಳಲಾಗಿದೆ. ವಿಕಾಸ್ ಯಾದವ್ ಅವರನ್ನ ಈಗ ಬಿಷ್ಣೋಯ್ ಜೊತೆಗೆ ಅಮೆರಿಕಕ್ಕೆ ಹಸ್ತಾಂತರಿಸಬೇಕಾ ಅನ್ನೋದು ಪ್ರಶ್ನೆ ಇದೆ. ತನಿಖೆಯಲ್ಲಿ ಭಾರತೀಯ ಅಧಿಕಾರಿಗಳು ಭಾಗಿಯಾಗಿರೋದ್ರ ಬಗ್ಗೆ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ಅಂತ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ ಹೇಳಿದೆ. ಆದ್ರೆ ಕೆನಡಾದ ಟೊರೊಂಟೊದಲ್ಲಿರುವಂತಹ ಸಿಖ್ ಸಂಘಟನೆಗಳು ಈ ವಿಷಯದಲ್ಲಿ ಹೆಚ್ಚಿನ ಸ್ಪಷ್ಟೀಕರಣವನ್ನ ಕೇಳ್ತಾ ಇವೆ. ಭಾರತೀಯ ಸರ್ಕಾರಿ ಏಜೆಂಟ್ಗಳ ಬಗ್ಗೆ ಎತ್ತಲಾದಂತಹ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅಂತ ಸಿಖ್ ಫೆಡರೇಷನ್ ಹೇಳಿದೆ. 2023ರಲ್ಲಿ ನಿಜ್ಜರ್ ಹತ್ಯೆ ಮತ್ತೆ ಪನ್ನುವಿನ ಕೊಲೆ ಯತ್ನದ ನಂತರ 2024ರ ಅಕ್ಟೋಬರ್ನಲ್ಲಿ ಮುಂಬೈನಲ್ಲಿ ಮತ್ತೊಂದು ರಾಜಕೀಯ ಕೊಲೆ ನಡೆಯುತ್ತೆ. ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗುತ್ತೆ. ಆ ಪ್ರಕರಣದ ತನಿಖೆ ಏನಾಯ್ತು ಅನ್ನೋದು ಇವತ್ತಿಗೂ ಕೂಡ ಗೊತ್ತಿಲ್ಲ. ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಲಾರೆನ್ಸ್ ಬಿಷ್ಣೋಯ್ ಮತ್ತೆ ಗೋಲ್ಡಿ ಬ್ರಾರ್ ವಿರುದ್ಧ ಅಮೆರಿಕ ಆರೋಪವನ್ನು ಹೊರಿಸಿದೆ. ಭಾರತದಲ್ಲಿ ಸಾವಿರಾರು ಕೊಲೆ ಪ್ರಕರಣಗಳು 2020ರವರೆಗೆ ಬಗೆಹರಿದೇನೆ ಹಾಗೆ ಉಳ್ಕೊಂಡಿವೆ. ಈಗ ಕೆನಡಾ ತನ್ನ ನಾಗರಿಕರೊಬ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಅಮೆರಿಕ ತನ್ನದೇ ನೆಲದಲ್ಲಿ ಪನ್ನುವಿನ ಕೊಲೆಗೆ ಯತ್ನಿಸಿದ್ರ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಭಾರತೀಯ ಏಜೆನ್ಸಿಗಳು ಇದನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಇದು ಅಮೆರಿಕ ಒಂದು ಘಟನೆಯನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ಈ ಗ್ಯಾಂಗ್ಸ್ಟರ್ಗಳನ್ನ ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿರೋದನ್ನ ಬಿಟ್ಟು ಭಾರತ ಏನ್ ಮಾಡಿದೆ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. FBI ಉಲ್ಲೇಖ ಮಾಡಿರುವಂತಹ 3ನೇ ಗ್ಯಾಂಗ್ಸ್ಟರ್ ಕೆನಡಾದ ಪ್ರಜೆ ರವೀಂದ್ರ ಠಾಂಡಾ. ಆತನನ್ನ ವ್ಯಾಂಕೋವರ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಮತ್ತಿದು ಭಾರತದ ಪೊಲೀಸ್ ವ್ಯವಸ್ಥೆಗೆ ಅವಮಾನ ಆಗಿತ್ತು. FBI ಭಾರತದೊಂದಿಗೆ ಸಂಬಂಧ ಹೊಂದಿರುವಂತಹ ನಿರ್ದಿಷ್ಟ ಜನರನ್ನ ಗುರಿಯಾಗಿಸಿದೆ. ಅವ್ರ ಸಂಬಂಧಿಕರು ಇನ್ನೂ ಕೂಡ ಭಾರತದಲ್ಲಿನೇ ವಾಸ ಮಾಡ್ತಾ ಇದ್ದಾರೆ. ಈ 3 ಗ್ಯಾಂಗ್ಗಳು US ಮತ್ತೆ ಕೆನಡಾದಲ್ಲಿ ವಾಸಿಸುವಂತಹ ಈ ಸಮುದಾಯದ ಸದಸ್ಯರನ್ನ ಗುರಿಯಾಗಿಸಿಕೊಂಡಿವೆ. ಭಾರತದಲ್ಲಿ ಅವ್ರ ಕುಟುಂಬಗಳಿಗೆ ಬೆದರಿಕೆ ಇದೆ ಮತ್ತೆ US ನಲ್ಲಿ ವಾಸಿಸುವವರನ್ನ ಸುಲಿಗೆ ಮಾಡಲಾಗುತ್ತೆ. ಇದು ತುಂಬಾನೇ ಅಪಾಯಕಾರಿ ಆಟ ಆಗಿದ್ದು ಇತರ ರಾಜ್ಯಗಳಿಗೂ ಕೂಡ ಹರಡಬಹುದು. ಪಂಜಾಬ್ನಲ್ಲಿ ವಾಸಿಸುವಂತಹ ಸಂಬಂಧಿಕರನ್ನ ಗುರಿಯಾಗಿಸಿಕೊಂಡು US ನಲ್ಲಿ ವಾಸಿಸುವಂತಹ ಅವ್ರ ಸಂಬಂಧಿಕರನ್ನ ಸುಲಿಗೆ ಮಾಡಲಾಗುತ್ತೆ. FBI ಪಂಜಾಬ್ನ ಹೋಶಿಯಾರ್ಪುರ ಜಿಲ್ಲೆಯ ತಾಂಡಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗುರಿಂದರ್ಜಿತ್ ಸಿಂಗ್ ನಾಗ್ರಾ ಹೆಸರನ್ನ ಉಲ್ಲೇಖ ಮಾಡಿದೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ವಾಸ ಮಾಡುವಂತಹ ಕುಟುಂಬದಿಂದ ಈ ವ್ಯಕ್ತಿ 3.3 ಕೋಟಿಗೆ ಬೇಡಿಕೆಯನ್ನ ಇಟ್ಟಿದ್ದ ಅಂತ FBI ಹೇಳುತ್ತೆ. ಪಂಜಾಬ್ನಲ್ಲಿ ವಾಸಿಸುವಂತಹ ಅವ್ರ ಸಂಬಂಧಿಕರು ಹಣ ಪಾವತಿಸದೇ ಇದ್ರೆ ತಾಂಡಾದಲ್ಲಿನ ಕೊಲೆ ಪ್ರಕರಣದಲ್ಲಿ ಸಿಲುಕಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿ ಗುರಿಂದರ್ಜಿತ್ ಸಿಂಗ್ ನಾಗ್ರಾ ಗ್ಯಾಂಗ್ಸ್ಟರ್ ಜಗ್ಗು ಭಗವಾನ್ಪುರಿಯ ಗ್ಯಾಂಗ್ನ ಆಜ್ಞೆಯ ಮೇರೆಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಈ ವರ್ಷ ಏಪ್ರಿಲ್ನಲ್ಲಿ ಜಗ್ಗು ಭಗವಾನ್ಪುರಿಯ ಗ್ಯಾಂಗ್ನ ಗುರುಲಾಲ್ ಸಿಂಗ್ ಹೋಶಿಯಾರ್ಪುರ ಜಿಲ್ಲೆಯ ತಾಂಡಾ ಪೊಲೀಸ್ ಠಾಣೆಯ ಸ್ಟೇಷನ್ ಹೌಸ್ ಆಫೀಸರ್ ಗುರಿಂದರ್ಜಿತ್ ಸಿಂಗ್ ನಾಗ್ರಾಗೆ ಒಬ್ಬ ವ್ಯಕ್ತಿ ಹೆಸರನ್ನ ನೀಡ್ತಾನೆ. ಈ ವ್ಯಕ್ತಿ ಯಾರನ್ನೋದನ್ನ FBI ವರದಿಯಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳಲಾಗಿದೆ. ಅವನನ್ನ ಬಲಿಪಶು ಅಂತ ಮಾತ್ರನೇ ಕರೆಯಲಾಗಿದೆ. ಇನ್ಸ್ಪೆಕ್ಟರ್ ಈ ಬಲಿಪಶುವನ್ನ ಭೇಟಿಯಾಗಿ ಅವನ ಇಡೀ ಕುಟುಂಬಕ್ಕೆ ಬೆದರಿಕೆಯನ್ನ ಹಾಕ್ತಾನೆ. ನಾಗ್ರಾ ಹಣಕ್ಕಾಗಿ ಅವ್ರ ಮೇಲೆ ಒತ್ತಡವನ್ನ ಹೇರ್ತಾನೆ ಇದ್ದಂತ FBI ವರದಿ ಹೇಳುತ್ತೆ. ನಾಗ್ರಾ ವಿರುದ್ಧ ತನಿಖೆಯನ್ನ ಆರಂಭ ಮಾಡಲಾಗಿದೆ. ವಿಚಾರಣೆ ಪೂರ್ಣಗೊಳ್ಳುವವರೆಗೆ ನಾಗ್ರಾನನ್ನ ಹೋಶಿಯಾರ್ಪುರ ಪೊಲೀಸ್ ಲೈನ್ಸ್ಗೆ ವರ್ಗಾಯಿಸಲಾಗಿದೆ. US ಅಟಾರ್ನಿ ಈಗ ಗುರಿಂದರ್ಜಿತ್ ಸಿಂಗ್ ನಾಗ್ರಾನನ್ನ ಹಸ್ತಾಂತರಿಸುವ ಹಾಗೆ ಒತ್ತಾಯಿಸಿದ್ದಾರೆ. FBI ಇದನ್ನ ಬಹಿರಂಗಪಡಿಸದೇ ಇದ್ರೆ ತಾಂಡಾದಲ್ಲಿನ ಕೊಲೆ ಪ್ರಕರಣದಲ್ಲಿ ಬೆದರಿಕೆಯನ್ನ ಎದುರಿಸ್ತಾ ಇರುವಂತಹ ಅಮಾಯಕರ ಗತಿ ಏನಾಗ್ತಾ ಇತ್ತು? ಪಂಜಾಬ್ ಪೊಲೀಸರು ತಮ್ಮ ಅಧಿಕಾರಿ ವಿಶ್ವಾದ್ಯಂತ ಟಾರ್ಗೆಟ್ ಕಿಲ್ಲಿಂಗ್ ನಲ್ಲಿ ತೊಡಗಿರುವಂತಹ ಗ್ಯಾಂಗ್ಸ್ಟರ್ ಜೊತೆಗೆ ಶಾಮೀಲಾಗಿರೋದನ್ನ ಬಹಿರಂಗಪಡಿಸೋದಕ್ಕೆ ವಿಫಲವಾಗಿರೋದು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಭಾರತೀಯರು US ನಲ್ಲಿ ಕ್ರಿಮಿನಲ್ ಜಾಲಗಳನ್ನ ನಡೆಸ್ತಾ ಇರೋದು ಅಲ್ಲಿ ವಾಸಿಸುವಂತಹ ಲಕ್ಷಾಂತರ ಭಾರತೀಯರ ಇಮೇಜ್ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ? ಈಗಾಗಲೇ ಅಮೆರಿಕ ಮತ್ತೆ ಯುರೋಪ್ಗಳಲ್ಲಿ ಭಾರತೀಯ ವಲಸಿಗರ ಬಗ್ಗೆ ಅಸಹನೆ ದ್ವೇಷ ಹೆಚ್ಚಾಗ್ತಾ ಇದೆ. ಅಲ್ಲಿನ ಜನಾಂಗೀಯವಾದಿಗಳು ಭಾರತೀಯ ವಲಸಿಗರನ್ನ ವಾಪಸ್ ಕಳಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಹೀಗಿರುವಾಗ ಅಲ್ಲಿ ಭಾರತೀಯ ಗ್ಯಾಂಗ್ಸ್ಟರ್ಗಳು ಟಾರ್ಗೆಟ್ ಕಿಲ್ಲಿಂಗ್ ಮಾಡ್ತಾರೆ ಅನ್ನೋದು ವಲಸಿಗರಿಗೆ ಎಷ್ಟು ದೊಡ್ಡ ತಲೆನೋವನ್ನ ತಂದೊಡ್ಲಿದೆ. ಅನಿವಾಸಿ ಭಾರತೀಯರು ಈಗ ಇಂಥ ದಿನಗಳನ್ನ ಕೂಡ ಎದುರಿಸಬೇಕಾಗುತ್ತೆ. ಭಾರತದ ಜೈಲುಗಳಲ್ಲಿ ಬಂಧಿತರಾಗಿರುವಂತಹ ಜನರು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ಗಳಲ್ಲಿ ಕೊಲೆ ಮತ್ತೆ ಅಪಹರಣ ಜಾಲಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಮೋದಿ ಸರ್ಕಾರ ಏನನ್ನು ಮಾಡೋದಿಕ್ಕೆ ಸಾಧ್ಯ ಆಗದೇನೆ ಈಗ ಅಪರಾಧಿಗಳನ್ನ ತಮ್ಮ ಜೈಲುಗಳಿಂದ ಬಿಡುಗಡೆ ಮಾಡಿ ಅಮೆರಿಕಕ್ಕೆ ಹಸ್ತಾಂತರಿಸಬೇಕಾಗತ್ತೆ. ಎಂಥ ನಾಚಿಕೆಗೇಡಿನ ಸಂಗತಿ ಅಲ್ವಾ ಇದು? ಅಮೆರಿಕದಲ್ಲಿ ಅಷ್ಟು ದೊಡ್ಡ ಪತ್ರಿಕಾಗೋಷ್ಠಿಯನ್ನ ನಡೆಸಿ FBI ಇದನ್ನೆಲ್ಲ ಬಯಲು ಮಾಡಿದೆ.
ಭಾರತಕ್ಕೆ ಸಂಬಂಧಪಟ್ಟಂತ ಅಪಾಯಕಾರಿ ಜಾಲದ ಬಗ್ಗೆ ಮಾಹಿತಿ ಬಹಿರಂಗ ಆಗಿದೆ. ಆದರೆ ಭಾರತದಲ್ಲಿ ಮೌನ ಇದೆ. ಹಲವು ಗಂಟೆಗಳ ನಂತರ ಕೂಡ ಯಥಾ ಪ್ರಕಾರ ಯಾವುದೇ ಹೇಳಿಕೆ ಅನ್ನೋದೇ ಇಲ್ಲ. ಅಂಥ ದೊಡ್ಡ ಕ್ರಿಮಿನಲ್ ಜಾಲ ಭಾರತೀಯ ನೆಲದಿಂದ ಬೇರೆ ಬೇರೆ ದೇಶಗಳಿಗೆ ಹರಡಿದೆ ಅಂತ ಹೇಳಲಾಗ್ತಾ ಇರುವಾಗ ಭಾರತಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ನಿಷ್ಕ್ರಿಯತೆ, ಈ ನಿರ್ಲಜ್ಜ ಮೌನ ಇನ್ನು ಎಲ್ಲಿವರೆಗೆ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.